ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಿನ್ನ ಮನಸ್ಸು ಆತುರದಲ್ಲಿದೆ. ನೀನು ಎಲ್ಲವೂ ಬೇಗ ನಡೆಯಬೇಕು ಎಂದು ಬಯಸುತ್ತೀಯ. ಪಾರ್ಥ, ನೀನು ಪ್ರಯತ್ನಿಸುತ್ತೀಯ, ಆದರೆ ಫಲ ತಕ್ಷಣ ಸಿಗುವುದಿಲ್ಲ. ನೀನು ಕಾಯುತ್ತೀಯ, ಆದರೆ ಸಮಯ ತೆಗೆದುಕೊಳ್ಳುತ್ತದೆ. ಆ ಸಮಯದಲ್ಲಿ ನಿನ್ನ ಮನಸ್ಸು ಹೇಳುತ್ತದೆ, ಇದು ಯಾವಾಗ ಸಿಗುತ್ತದೆ? ಇಷ್ಟು ಸಮಯ ಯಾಕೆ? ಪಾರ್ಥ, ಇದನ್ನೇ ಅಸಹನೆ ಎಂದು ಕರೆಯುತ್ತಾರೆ. ಆದರೆ ನಾನು ನಿನಗೆ ಒಂದು ಸತ್ಯವನ್ನು ಹೇಳುತ್ತೇನೆ. ಸಹನೆ ಇಲ್ಲದೆ ಯಶಸ್ಸು ಸಾಧ್ಯವಿಲ್ಲ. ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಇದರಲ್ಲಿ ದೊಡ್ಡ ಜ್ಞಾನವಿದೆ. ನೀನು ಬೀಜವನ್ನು ಬಿತ್ತಿದ ತಕ್ಷಣ ಮರವಾಗುವುದಿಲ್ಲ. ಅದಕ್ಕೆ ಸಮಯ ಬೇಕು, ನೀರು ಬೇಕು, ಸಹನೆ ಬೇಕು. ಹಾಗೆಯೇ ನಿನ್ನ ಪ್ರಯತ್ನಕ್ಕೂ ಸಮಯ ಬೇಕು. ಪಾರ್ಥ, ನೀನು ತಕ್ಷಣ ಫಲವನ್ನು ಬಯಸಿದರೆ ನೀನು ಮಧ್ಯದಲ್ಲೇ ನಿಲ್ಲುತ್ತೀಯ. ಆದರೆ ಸಹನೆ ಇದ್ದರೆ ನೀನು ಮುಂದುವರಿಸುತ್ತೀಯ. ಪಾರ್ಥ, ಸಹನೆ ಎಂದರೆ ಏನು? ಕಾಯುವುದು ಮಾತ್ರವಲ್ಲ, ಕಾಯುತ್ತಿರುವಾಗ ಶಾಂತವಾಗಿರುವುದು, ನಂಬಿಕೆಯಿಂದ ಇರುವುದು, ಮುಂದೆ ಸಾಗುತ್ತಿರುವುದು. ಇದನ್ನೇ ಸಹನೆ ಎಂದು ಕರೆಯುತ್ತಾರೆ. ಪಾರ್ಥ, ನೀನು ಜೀವನದಲ್ಲಿ ಎಲ್ಲವನ್ನೂ ತ್ವರಿತವಾಗಿ ಪಡೆಯಲು ಪ್ರಯತ್ನಿಸುತ್ತೀಯ. ಆದರೆ ನಿಜವಾದ ಬೆಳವಣಿಗೆ ನಿಧಾನವಾಗಿ ಆಗುತ್ತದೆ. ಒಂದು ಮಗು ದೊಡ್ಡವನಾಗಲು ಸಮಯ ಬೇಕು. ಒಂದು ಮರ ಬೆಳೆಯಲು ಸಮಯ ಬೇಕು. ಹಾಗೆಯೇ ನಿನ್ನ ಯಶಸ್ಸಿಗೂ ಸಮಯ ಬೇಕು. ಪಾರ್ಥ, ನೀನು ಸಹನೆ ಕಳೆದುಕೊಂಡಾಗ ನೀನು ತಪ್ಪು ನಿರ್ಧಾರಗಳನ್ನು ಮಾಡುತ್ತೀಯ. ನೀನು ದಾರಿಯನ್ನು ಬದಲಾಯಿಸುತ್ತೀಯ. ನೀನು ನಿನ್ನ ಪ್ರಯತ್ನವನ್ನು ಬಿಡುತ್ತೀಯ. ಇದು ನಿನ್ನ ಬೆಳವಣಿಗೆಯನ್ನು ತಡೆಯುತ್ತದೆ. ಪಾರ್ಥ, ಸಹನೆ ಇರುವವನು ಯಾವಾಗಲೂ ಶಾಂತವಾಗಿರುತ್ತಾನೆ. ಅವನಿಗೆ ಗೊತ್ತು, ನನ್ನ ಸಮಯ ಬರುತ್ತದೆ. ಪಾರ್ಥ, ನೀನು ನಿನ್ನ ಜೀವನವನ್ನು ಹೋಲಿಕೆ ಮಾಡಬೇಡ. ಇತರರು ಬೇಗ ಯಶಸ್ವಿಯಾಗಬಹುದು, ಆದರೆ ನಿನ್ನ ದಾರಿ ವಿಭಿನ್ನ, ನಿನ್ನ ಸಮಯ ವಿಭಿನ್ನ. ಪಾರ್ಥ, ನೀನು ನಿನ್ನ ಪ್ರಯಾಣವನ್ನು ನಂಬು. ನೀನು ಮಾಡಿದ ಪ್ರತಿಯೊಂದು ಪ್ರಯತ್ನ ವ್ಯರ್ಥವಾಗುವುದಿಲ್ಲ. ಅದು ನಿಧಾನವಾಗಿ ಫಲ ನೀಡುತ್ತದೆ. ಪಾರ್ಥ, ಒಂದು ನದಿಯನ್ನು ನೆನಪಿಸು. ಅದು ನಿಧಾನವಾಗಿ ಹರಿಯುತ್ತದೆ, ಆದರೆ ಅದು ಕೊನೆಗೆ ಸಮುದ್ರವನ್ನು ತಲುಪುತ್ತದೆ. ಹಾಗೆಯೇ ನೀನು ಸಹನೆ ಇಟ್ಟರೆ ನೀನು ನಿನ್ನ ಗುರಿಯನ್ನು ತಲುಪುತ್ತೀಯ. ಪಾರ್ಥ, ಸಹನೆ ಕೇವಲ ಹೊರಗಿನ ವಿಷಯಗಳಿಗೆ ಮಾತ್ರವಲ್ಲ, ನಿನ್ನ ಒಳಗಿನ ಬೆಳವಣಿಗೆಗೂ ಸಹನೆ ಬೇಕು. ನೀನು ತಕ್ಷಣ ಬದಲಾವಣೆಯಾಗುವುದಿಲ್ಲ, ಆದರೆ ಪ್ರತಿದಿನ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನೀನು ಬದಲಾಗುತ್ತೀಯ. ಪಾರ್ಥ, ನೀನು ನಿನ್ನ ಮೇಲೆ ಕೋಪಗೊಳ್ಳಬೇಡ. ನಿನ್ನ ಪ್ರಯಾಣಕ್ಕೆ ಸಮಯ ಕೊಡು. ನಿನ್ನನ್ನು ಪ್ರೀತಿಸು. ಪಾರ್ಥ, ನಂಬಿಕೆ ಮತ್ತು ಸಹನೆ ಒಂದೇ ದಾರಿಯಲ್ಲಿ ನಡೆಯುತ್ತವೆ. ನೀನು ನಂಬಿಕೆ ಇಟ್ಟರೆ ನೀನು ಸಹನೆ ಇಡುತ್ತೀಯ. ನೀನು ಸಹನೆ ಇಟ್ಟರೆ ನೀನು ಯಶಸ್ಸನ್ನು ಕಾಣುತ್ತೀಯ. ಪಾರ್ಥ, ಇಂದು ಒಂದು ನಿರ್ಧಾರ ಮಾಡು. ಆತುರವನ್ನು ಕಡಿಮೆ ಮಾಡು. ಸಹನೆಯನ್ನು ಹೆಚ್ಚಿಸು. ಪ್ರತಿದಿನ ನಿನ್ನ ಪ್ರಯತ್ನವನ್ನು ಮುಂದುವರಿಸು. ಫಲದ ಬಗ್ಗೆ ಹೆಚ್ಚು ಯೋಚಿಸಬೇಡ. ನೀನು ಶಾಂತವಾಗುತ್ತೀಯ. ನಿನ್ನ ಜೀವನ ಸರಿಯಾದ ದಾರಿಯಲ್ಲಿ ಸಾಗುತ್ತದೆ. ಪಾರ್ಥ, ನನ್ನ ಮೇಲೆ ಭರವಸೆ ಇಡು. ನಿನ್ನ ಸಮಯ ಬರುತ್ತದೆ. ಸರಿಯಾದ ಸಮಯದಲ್ಲಿ ನಿನಗೆ ಸರಿಯಾದ ಫಲ ಸಿಗುತ್ತದೆ. ಪಾರ್ಥ, ನೀನು ಒಬ್ಬನೇ ಅಲ್ಲ, ನಿನ್ನ ಪ್ರತಿಯೊಂದು ಪ್ರಯತ್ನವನ್ನು ನಾನು ನೋಡುತ್ತಿದ್ದೇನೆ. ನೀನು ಜಯಿಸುತ್ತೀಯ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯು. ಹರಿ ಓಂ.